ಟು ಅನದರ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳಿ. ನಾನು ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ಮದೇ ಇದೆ. ನಾನು ಹೇಗೆ ರೆಡಿ ಆಗಿರ್ತೀನಿ, ನಾನು ಹೇಗೆ ವಿಡಿಯೋ ಮಾಡ್ತೀನಿ ಅದೆಲ್ಲ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಸೊ ನನಗೂ ಖುಷಿ ಆಗುತ್ತೆ. ಓಕೆ, ಇವತ್ತು ಹುಣ್ಣಿಮೆ ಅಲ್ವಾ, ಬೇಗ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆ ಎಲ್ಲ ಮಾಡಿದ್ದೀನಿ. ಮಾಡಿ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ನಮ್ಮ ಮಂಗಳಮುಖಿಯರು ದೇವ್ರ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋ ಮಾಡ್ಕೊತೀನಿ. ಯಾರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗೈಸ್, ಇದು ನಮ್ಮ ಗದಗಿನ ಗ್ರಾಮ ದೇವತೆ ದುರ್ಗಮ್ಮ ಮತ್ತೆ ಮರಿಯಮ್ಮ ಏನೋ ಇದೆ. ಬಟ್ ತುಂಬ ಪವರ್ಫುಲ್ ಗಾಡ್. ಇದು 3 ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. ಬಟ್ ಇದಕ್ಕೆ ಸಿಹಿ ಊಟ ಹಾಕ್ತಾರೆ. ನಾನು ಹೇಳಿದ್ದೆಲ್ಲ, ನಮ್ಮ ಮಂಗಳಮುಖಿಯರು ತುಂಬ ದೇವರು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇದೇ ಆ ದೇವರು, ಪವರ್ಫುಲ್ ದೇವರು. ಈ ಅಮ್ಮ ಬಂದು ಕೊರವಂಜಿ ಅಮ್ಮ ಅಂತ. ಸೊ ತುಂಬ ಅಂದರೆ ತುಂಬ ಪವರ್ಫುಲ್, ತುಂಬ ಚೆನ್ನಾಗಿ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಫ್ರೀ ಇಲ್ಲ, ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ಒಂದು ಫ್ರೀ ವೆಡ್ಡಿಂಗ್ ಶೂಟ್ ಆಯಿತು, ಅದು ಇದು ಅಂತ ತುಂಬ ಕೆಲಸಗಳಾಗ್ತಿದ್ದಾವೆ. ಸೊ ಫ್ಯಾಮ್ಲಿಲಿ ಒಂದು ಫಂಕ್ಷನ್ ಇದೆ, ಹಾಗಾಗಿ ನನಗೆ ಟೈಮ್ ಇಲ್ಲ. ಸೊ ಅದಕ್ಕೆಲ್ಲ ಲೈಫ್ ಸ್ಟೋರಿ ಹೇಳಬೇಕು ಅಂತ ಹೇಳಿದ್ರೆ ಪೀಸ್ಫುಲ್ಲಾಗಿ ಫ್ರೀ ಮೈಂಡ್ ಇರಬೇಕು. ಸೊ ಆವಾಗ ತುಂಬ ಲಕ್ಷಣವಾಗಿ ತುಂಬ ಚೆಂದ ನಿಮಗೂ ಅರ್ಥ ಆಗುತ್ತೆ. ಸೊ ನನಗೂ ಹೇಳೋರಿಗೂ ಖುಷಿ ಆಗುತ್ತೆ. ಸೊ ಈ ಬ್ಯುಸಿ ಟೈಮಲ್ಲಿ ಅದ್ಯಾವುದು ವರ್ಕೌಟ್ ಆಗೋಲ್ಲ. ಸೊ ಹೇಳ್ತೀನಿ. ಮತ್ತು ನಾನು ಹೇಳಿದೆ 2,000 ನನ್ನ ಸಬ್ಸ್ಕ್ರೈಬ್ ಆದರೆ ಸೊ ನಾನು ಖಂಡಿತ ಹೇಳ್ತೀನಿ ಅಂತ. ಸೊ ಆಲ್ರೆಡಿ ಇವಾಗ 150 ಆಗಿದ್ರೆ ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ವ್ಯೂಸು ಸ್ವಲ್ಪ ಜಾಸ್ತಿ ಹೋಗ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ ಗೈಸ್. ಮತ್ತು ವಿಡಿಯೋ ಮಾಡೋಕ್ಕೆ ಹೆಂಗೆ ಅಂತ ಹೇಳಿದ್ರೆ ಒಬ್ಬಳೇ ಇರ್ತೀನಲ್ವಾ. ಸೊ ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಬರಲ್ಲ ಗೈಸ್. ಕ್ಯಾಮ್ರಾ ಅಂದರೆ ಭಯ ಬೀಳ್ತಾರೆ. ಸೊ ಒಬ್ಬಳೇ ಏನು ಕಂಟೆಂಟ್ ಹುಡುಕಬೇಕು, ಯಾರಿಗಾದ್ರೂ ಕಂಟೆಂಟ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಆ ಕಂಟೆಂಟ್ ಮೇಲೆ ನಾನು ಹಾಕ್ತೀನಿ. ಇಲ್ಲ ಯಾರಾದರೂ ನನಗೆ ಚಾಲೆಂಜ್ ಕೊಡೋಕ್ಕೆ ಇಷ್ಟಪಟ್ಟರೆ ಆ ಚಾಲೆಂಜ್ ನಾನು ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ನಮ್ಮ ಅಪ್ಪು ಅಂತೂ ಹೊರಗಡೆ ಹೋಗಿದ್ದಾನೆ. ಸೊ ಆರಾಮಾಗಿ ಹೋಗಿ ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು ಬೇಗ ಬರ್ತೀನಿ. ಹಾಗೆ ನಾನು ಹೇಳ್ದಂಗೆ ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನೀವೂ ಫುಲ್ ವಿಡಿಯೋ ನೋಡಿ ಸಂಕಲ್ಪ ಮಾಡ್ಕೊಳ್ಳಿ ಗೈಸ್. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಮತ್ತು ಓಕೆ ವೆಯ್ಟ್ ಹೋಗೋಣ. ಬಟ್ ನನ್ನ ಸ್ಯಾರಿ ಹೇಗಾಗಿದೆ, ಸೊ ನಾನು ಮೇಕಪ್ ಮಾಡ್ಕೊಳ್ಳಲ್ಲ. ತುಂಬ ಜನ ಅನ್ಕೊಂತಾರೆ ಇವ್ರ ಲೈಫ್ ಹೆಂಗಿರುತ್ತೆ ಏನು ಅಂತ ಹೇಳಿ. ನಮ್ಮ ಲೈಫ್ ತುಂಬ ಕಷ್ಟ ಇರುತ್ತೆ. ಅಂದ್ರೂ ನಾವು ಜಾಸ್ತಿ ದೇವ್ರ ಸೇವೆ ಮಾಡ್ತೀವಿ. ಹಾಗೆ ದೇವ್ರದ್ದು ಪೂಜೆ ಪುನಸ್ಕಾರ, ಈ ಥರ ಜಾತ್ರೆಗಳು, ನಾವು ದುಡ್ದಿರೋ ದುಡ್ಡೆಲ್ಲ ಕೆಲವೊಬ್ರು ಮಂಗಳಮುಖಿಯರು ಜೋಗಮ್ಮರು ಇದಕ್ಕೆ ಇಟ್ಟಿರ್ತಾರೆ. ನಮ್ಮ ಸುಖ ದುಃಖ ಏನೇ ಇದ್ರೂ ದೇವ್ರ ಜೊತೆಗೆ. ಮತ್ತು ದೇವ್ರಿಗೆ ನಮಗೆ ಒಂದು ನೇರವಾದ ಸಂಬಂಧ. ನಮಗೆ ಅವರೇ ಅಪ್ಪ ಅಮ್ಮ, ಅವರೇ ಗಂಡ, ಅವರೇ ಬಾಯ್ ಫ್ರೆಂಡು ಅನ್ನೋ ಥರ ದೇವ್ರನ್ನಂದ್ರೆ ನಾವು ತುಂಬ ನಂಬ್ತೀವಿ. ಹಾಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಇನ್ನೂ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ನೋಡಿ ಎಲ್ಲರ ಮುಖದಲ್ಲಿ ಎಷ್ಟು ಒಂದು ಖುಷಿ ಎದ್ದು ಕಾಣಿಸ್ತಾ ಇದೆ. ಯಾವುದು ದುಃಖ, ಯಾವುದು ಟೆನ್ಷನ್ ಆಗಲಿ ಏನೂ ಇಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ಜಾತ್ರೆ ಮಾಡ್ತಾ ಇದ್ದೀವಿ. ಅದು ಜೋರಾಗಿ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾ ಇದ್ದೀವಿ ಗೈಸ್.
ಬಿಸಿಲಿದೆ ಅಂತ ಹೇಳಿದರೆ ತುಂಬ ಬಿಸಿಲಿದೆ. ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರು, ತಾಯಿ ಪವಾಡ ನೋಡಿ ಗೈಸ್, ಯಾರಿಗೂ ಬಿಸಿಲೇ ಆಗ್ತಿಲ್ಲ ಅನ್ನೋ ಥರ ಫೀಲ್ ಇದೆ. ಮತ್ತು ಕುಂಭ ಹೊತ್ತರೂ ಅಷ್ಟೇ ಎಷ್ಟು ಚೆನ್ನಾಗಿ ಕುಂಭ ಹೊತ್ಕೊಂಡಿದ್ದಾರೆ. ಹಾಗೆ ದೇವಿಗೆ ಅಲಂಕಾರ ಮಾಡಿದ್ದಾರೆ. ಅದು ರಿಯಲ್ ನೋಡಿದ್ರೆ ಎದ್ದು ಬರೋ ಥರ ಇದೆ. ತುಂಬ ಹೆಣ್ಮಕ್ಳು, ಗಂಡ್ಮಕ್ಳು, ವಯಸ್ಸಾದವರು ಮತ್ತು ಜಾತಿ ಭೇದ ಭಾವ ಯಾವುದು ಇಲ್ದೇ ಇಷ್ಟು ಜನ ಸೇರಿಕೊಂಡು ಅಮ್ಮನ ಸೇವೆ ಮಾಡ್ತಿದ್ದಾರೆ. ಮತ್ತು ಈ ದೇವ್ರ ಪೂಜೆ ಮಾಡೋರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅಂದ್ರೂ ಎಷ್ಟು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಮತ್ತು ನಾವು ಆಂಜನೇಯ ಟೆಂಪಲಿಗೆ ಬಂದ್ವಿ. ಅಮ್ಮನಿಗೆ ಅನ್ನ ಆಗಬೇಕಂತೆ ಆಂಜನೇಯ ಸ್ವಾಮಿ. ಸೊ ಇವತ್ತು ಆಂಜನೇಯನ ಹುಟ್ಟಿದ ಹಬ್ಬ ಕೂಡ. ಸೊ ಹಾಗಾಗಿ ಅಲ್ಲೂ ಪೂಜೆ ಮಾಡಿದ್ರು. ಚೆನ್ನಾಗಿ ದರ್ಶನ ಆಯಿತು ಆಂಜನೇಯ ದೇವ್ರು ನನಗೆ. ಗೊತ್ತಾಗುತ್ತೆ ಗೈಸ್, ಒಂದೊಂದು ರೋಮನ್ನು ಎದ್ದು ನಿಂತ್ಕೊಳ್ಳುತ್ತೆ, ಅಷ್ಟು ಪವಾಡ. ಬಂದೆ ಮನೆಗೆ ನೋಡಿ, ಭಂಡಾರವಾಯ್ತು. ತುಂಬ ಭಂಡಾರ ಹಾಕೊಂಡ್ಬಿಟ್ಟಿದ್ದೀನಿ. ನನಗಂತೂ ಅಲ್ಲಿ ಭಂಡಾರ ಎಲ್ಲ ಫುಲ್ ಉಗ್ಗಿದ್ರು. ನನ್ನ ಕಾರಂತೂ ಫುಲ್ ಭಂಡಾರದಲ್ಲೇ ಮುಚ್ಚಿ ಮುಳುಗೆದ್ದಿದೆ. ಅಷ್ಟು ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಈ ಥರ ದೇವ್ರ ಕಾರ್ಯಕ್ಕೆ ನಾನು ಹೋಗಿದ್ದೆ. ಹುಣ್ಣಿಮೆ ಬೇರೆ ಇವತ್ತು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ, ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಸೊ ತುಂಬ ಬಿಸಿಲಿರೋ ಕಾರಣಕ್ಕೆ ನಾನು ಬೇಗ ಬಂದೆ. ಅದು ಆ್ಯಕ್ಚುಲಿ ಸಂಜೆವರೆಗೂ ಇರುತ್ತೆ ಅನ್ಸುತ್ತೆ, ಐ ಥಿಂಕ್.
ಅದು ಹೇಳೋಕ್ಕಾಗಲ್ಲ, ವರ್ಣನೆ ಮಾಡೋಕ್ಕಾಗಲ್ಲ ಗೈಸ್, ಅಷ್ಟು ಚೆನ್ನಾಗಿತ್ತು. ಸೊ ಬಿಸಿಲಿದ್ದ ಕಾರಣಕ್ಕೋಸ್ಕರ ನಾನು ಬೇಗ ಬಂದೆ. ಹಾಗೆ ನನ್ನ ಫೋನ್ ಹ್ಯಾಂಗ್ ಆಗ್ತಾಯಿತ್ತು. ಐಫೋನು ಜಾಸ್ತಿ ಬಿಸಿ ಆದರೆ ತಡ್ಕೊಳ್ಳಲ್ಲ, ಅದು ಎಷ್ಟು ವೀಡಿಯೋ ಬಂದಿದೆ ಗೊತ್ತಿಲ್ಲ. ಸೊ ಎಲ್ಲ ವೀಡಿಯೋನೂ ಹಾಕ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.